Hi my dear students, welcome back to your English class. In the previous class, we were discussing activities in the lesson The Clever Robin. The Clever Robin ಅಲ್ಲಿ ಇರುವಂತಹ ಆಕ್ಟಿವಿಟೀಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಅಲ್ವಾ. ಲೆಟ್ಸ್ ಕಂಟಿನ್ಯೂ ದ ರಿಮೈನಿಂಗ್ ಆಕ್ಟಿವಿಟೀಸ್, ದಟ್ ಈಸ್ ಗ್ರಾಮರ್, ಕೈಂಡ್ಸ್ ಆಫ್ sentences. Okay, today we will discuss about grammar topic, that is kinds of sentences. Students, in the grammar classes I did this sentences and its types. ಹಿಂದಿನ ತರಗತಿಗಳಲ್ಲಿ ನಾನು ಗ್ರಾಮರ್ ಮಾಡ್ತಾ ಇದ್ದೆ ಅಲ್ವಾ, ಆಗ ಸೆಂಟೆನ್ಸ್ ಮತ್ತು ಅದರ ಕೈಂಡ್ಸ್, ಅದರ ಪ್ರಕಾರಗಳನ್ನ ನಾವು ಕಲ್ತಿದ್ವಿ. ಅದೇ ಇಲ್ಲಿ ಇರೋದು ಕೂಡ. ಓಕೆ, ಅದನ್ನು ನಾವು ಜಸ್ಟ್ ಒನ್ಸ್ ರೀಕಾಲ್. ಓಕೆ, read and remember. There are 4 kinds of sentences. Sentences means ಕನ್ನಡದಲ್ಲಿ ವಾಕ್ಯಗಳು ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಕೈಂಡ್ಸ್ ಇದೆ, ಎಷ್ಟು ಪ್ರಕಾರಗಳಿದೆ ಅಂದರೆ 4 kinds. ಓಕೆ, ಹಾಗಾದರೆ ವಾಟ್ ಈಸ್ ಸೆಂಟೆನ್ಸ್? ಹಾಗಾದರೆ ವಾಕ್ಯಗಳು ಅಂದರೆ ಏನು? ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ that makes a complete meaning or sense ಅಂತ. ಓಕೆ, ಸೆಂಟೆನ್ಸ್ ಈಸ್ ಎ group of word that makes complete sense or meaning, that is called sentence. Okay, there are 4 kinds of sentences. Now one by one we discuss. Okay, types of sentences. Okay, types 4 types ಅಂತ ಹೇಳಿದೆ ಅಲ್ವಾ ಸೆಂಟೆನ್ಸ್ ಅಲ್ಲಿ. ಯಾವುದು ಅಂದರೆ ಫಸ್ಟ್ ಒನ್ ಇಸ್ ಸ್ಟೇಟ್ಮೆಂಟ್, ಕಮಾಂಡ್, ಎಕ್ಸ್ಕ್ಲಮೇಷನ್ ಆ್ಯಂಡ್ ಕ್ವೆಶನ್. ಓಕೆ, and the statement means we called as declarative sentence. ನಾನು ಗ್ರಾಮರ್ ಕ್ಲಾಸ್ ಮಾಡಬೇಕಾದ್ರೆ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿದೆ ಅಲ್ವಾ, ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಸ್ಟೇಟ್ಮೆಂಟ್ ಮೀನ್ಸ್ ನಥಿಂಗ್ ಬಟ್ ಡಿಕ್ಲರೇಟಿವ್ ಸೆಂಟೆನ್ಸಸ್. ಕಮಾಂಡ್ ಮೀನ್ಸ್ ದಟ್ ಈಸ್ ಆಜ್ಞಾಧಾರಕ ವಾಕ್ಯಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್ ಮೀನ್ಸ್ ಉದ್ಗಾರವಾಚಕ ವಾಕ್ಯಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ವಿಲ್ ಡಿಸ್ಕಸ್ ಒನ್ ಬೈ ಒನ್ ಟೈಪ್ಸ್ ಆಫ್ sentences. First one is statement. Statement means ಹೇಳಿಕೆ ಅಂತ, ಹೇಳಿಕೆ ಭಾಗ ಅಂತ, ಏನಾದರೂ ಹೇಳೋದು, ಸಮಥಿಂಗ್ ವಿ ಟೆಲ್. ಓಕೆ, ಇಟ್ ಈಸ್ ಎ ಸೆಂಟೆನ್ಸ್ ದಟ್ ಟೆಲ್ಸ್ ಸಮಥಿಂಗ್. ಇದೊಂದು ವಾಕ್ಯ ಅಂತೆ ಸ್ಟೇಟ್ಮೆಂಟ್ ಅಂದರೆ. ಓಕೆ, ಅದು ಯಾವುದಾದ್ರೂ ಬಗ್ಗೆ ಏನಾದರೂ ಹೇಳೋದು, ಹೇಳಿಕೆ ಭಾಗ ಆಗುತ್ತೆ. ಓಕೆ, ಅಥವಾ ಇನ್ಫಾರ್ಮೇಷನ್ನ ಕೊಡೋದ್ರ ಬಗ್ಗೆ ಒಂದು ಸೆಂಟೆನ್ಸ್ ಇದೆ, ಅದಕ್ಕೆ ನಾವು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, so example is there. Hilda was a pretty red and healthy hen. ಹಾಗಾದರೆ ಇಲ್ಲಿ ನಾನು ಸ್ಟೇಟ್ಮೆಂಟ್ ಅಂದರೆ ಇನ್ಫಾರ್ಮೇಷನ್ ಕೊಡುತ್ತೆ, ಹೇಳಿಕೆಯ ಭಾಗ ಅಂತ ಹೇಳಿದೆ ಅಲ್ವಾ. ಹಾಗಾದರೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ದೆ ತಾನೆ. ಹಿಲ್ಡಾ ವಾಸ್ ಎ ಪ್ರೆಟಿ ರೆಡ್ ಆ್ಯಂಡ್ ಹೆಲ್ದಿ ಹೆನ್. ಹಿಲ್ಡಾ ಹೇಗಿದೆ ಅಂತಂದರೆ ತುಂಬ ಪ್ರೆಟಿ ರೆಡ್ ಆ್ಯಂಡ್ ಹೆಲ್ದಿ ಹೆನ್ ಅಂತ ಇಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಸೆಕೆಂಡ್ ಒನ್, ಕಮಾಂಡ್ ಮೀನ್ಸ್ ಆಜ್ಞೆ ಅಂತ ಹೇಳ್ತೇವೆ. ಓಕೆ, ಆರ್ಡರ್ ಅಂತ ಹೇಳ್ತೀವಿ. ಓಕೆ, ವಾಟ್ ಡಸ್ ಇಟ್ ಟೆಲ್? ಹಾಗಾದರೆ ಕಮಾಂಡಲ್ಲಿ ಏನು ಹೇಳುತ್ತೆ ಅಂದರೆ ಇಟ್ ಆರ್ಡರ್ಸ್ ಆರ್ ರಿಕ್ವೆಸ್ಟ್ ಆರ್ ಅಡ್ವೈಸಸ್ ಸಮ್ ಒನ್ ಟು ಡೂ ಸಮಥಿಂಗ್. ಇಟ್ ಆರ್ಡರ್ಸ್ ಮೀನ್ಸ್ ಆಜ್ಞೆ ಮಾಡೋದು. ಓಕೆ, ಆರ್ ಅಥವಾ ರಿಕ್ವೆಸ್ಟ್ ಮೀನ್ಸ್ ವಿನಂತಿ ಮಾಡ್ಕೊಳ್ಳೋದು ಅಥವಾ ಅನುಮತಿ ಕೋರ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ಸ್ ಅಂತ ಹೇಳ್ತೀವಿ. ಅಥವಾ ಅಡ್ವೈಸಸ್ ಮೀನ್ಸ್ ಸಲಹೆ ಅಂತ ಹೇಳ್ತೀವಿ. ಸಲಹೆಗಳು, ಸೂಚನೆ ಅಥವಾ ಬುದ್ಧಿ ಹೇಳೋದಕ್ಕೆ ನಾವು ಅಡ್ವೈಸಸ್ ಅಂತ ಹೇಳ್ತೀವಲ್ವಾ. ಅಡ್ವೈಸಸ್ ಸಮ್ ಒನ್ ಟು ಡೂ ಸಮಥಿಂಗ್. ಬೇರೆಯವರಿಗೆ ಈ ಥರ ಆರ್ಡರ್ ಮಾಡೋದಾಗಲಿ, ರಿಕ್ವೆಸ್ಟ್ ಮಾಡೋದಾಗಲಿ, ಅಡ್ವೈಸ್ ಮಾಡೋದಕ್ಕೆ, ಬೇರೆಯವರು ಮಾಡಲಿ ಅಂತ ಹೇಳೋದಕ್ಕೆ, ಅದಕ್ಕೆ ಕಮಾಂಡ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಡೂ ಆ್ಯಸ್ ಐ ಸೇ. ನಾನು ಹೇಳಿದ್ನೇ ಮಾಡು, ನಾನು ಏನು ಹೇಳ್ತೀನೋ ಅದನ್ನೇ ಮಾಡು ಅಂದಾಗಲ್ಲಿ ಕಮಾಂಡ್, ನಾವು ಆಜ್ಞೆ ಮಾಡ್ತಾ ಇದ್ದೀವಲ್ವಾ. ಅದೇ ಥರ ಇದು ಕಮಾಂಡ್ ಆಗುತ್ತೆ. ನೆಕ್ಸ್ಟ್ ರಿಕ್ವೆಸ್ಟಲ್ಲಿ ಹೇಗೆ ಅಂದರೆ ಪ್ಲೀಸ್ ಗಿವ್ ಮಿ ಯುವರ್ ಬುಕ್. ಇದು ರಿಕ್ವೆಸ್ಟ್ ಅಂದರೆ ವಿನಂತಿ ಮಾಡ್ಕೊಳ್ತಿದ್ವಿ, ಅನುಮತಿ
ಕೊಡು ಅಂತ, ಪ್ಲೀಸ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಂತ, ಪ್ಲೀಸ್ ಗಿವ್ ಮಿ ಯುವರ್ ಬುಕ್, ನಿನ್ನ ಬುಕ್ಕನ್ನು ದಯವಿಟ್ಟು ಕೊಡು ಅಂದಾಗ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಆಲ್ಸೋ ಎ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಅಡ್ವೈಸ್. ಅಡ್ವೈಸ್ ಅಂದರೆ ನಾನು ಏನಂದರೆ ಸಲಹೆ ಅಂತ ಹೇಳಿದೆ, ಅಥವಾ ಬುದ್ಧಿ ಹೇಳೋದು ಅಂತ ಹೇಳ್ತೀವಲ್ವಾ. ಹಾಗಾದರೆ ಅದರಲ್ಲೇ ಹೇಗೆ ಸೆಂಟೆನ್ಸ್ ಮಾಡ್ಬೋದು ಅಂದರೆ, ಯು ಮಸ್ಟ್ ಸ್ಪೀಕ್ ದ ಟ್ರುತ್. ಯು ಮಸ್ಟ್ ಸ್ಪೀಕ್ ದ ಟ್ರುತ್ ಅಲ್ಲಿ ಅಡ್ವೈಸ್, ಸಲಹೆ ಕೊಡ್ತಾ ಇದ್ದಾರೆ, ಬುದ್ಧಿ ಹೇಳ್ತಾ ಇದ್ದಾರೆ, ನೀನು ಸತ್ಯನೇ ಮಾತಾಡಬೇಕು ಅಂತಲ್ಲಿ ಸಲಹೆ ಅಥವಾ ಬುದ್ಧಿನ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಎ ಸೆಂಟೆನ್ಸ್ ಫಾರ್ ಇನ್ ಕಮಾಂಡ್. ಓಕೆ, ಕಮಾಂಡ್ ಮೀನ್ಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೂವ್ ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ. ಎಕ್ಸ್ಕ್ಲಮೇಷನ್ ಅಂತ ಇದೆ ಅಲ್ವಾ ಟೈಪ್ ಆಫ್ ಸೆಂಟೆನ್ಸಲ್ಲಿ. ಹಾಗಾದರೆ ವಾಟ್ ಡಸ್ ಇಟ್ ಟೆಲ್? ಹಾಗಾದರೆ ಇದರಲ್ಲಿ ಏನೇ ಹೇಳುತ್ತೆ ಅಂದರೆ, ಇಟ್ ಎಕ್ಸ್ಪ್ರೆಸಸ್ ಆ್ಯಂಗರ್, ಸರ್ಪ್ರೈಸ್, ಫಿಯರ್, ಡಿಸ್ಲೈಕ್ ಆರ್ ಎಕ್ಸೈಟ್ಮೆಂಟ್. ಇಟ್ ಎಂಡ್ಸ್ ವಿತ್ ಆ್ಯನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಓಕೆ, ಇಟ್ ಎಕ್ಸ್ಪ್ರೆಸಸ್. ಎಕ್ಸ್ಪ್ರೆಸಸ್ ಮೀನ್ಸ್ ತಿಳಿಯಪಡಿಸುವುದು ಅಥವಾ ತೋರಿಸುವುದು. ಓಕೆ, ಇಟ್ ಎಕ್ಸ್ಪ್ರೆಸಸ್ ಏನು ತೋರಿಸುತ್ತೆ? ಆ್ಯಂಗರ್. ಆ್ಯಂಗರ್ ಮೀನ್ಸ್ ಸಿಟ್ಟು ಅಥವಾ ಕೋಪ ಅಂತ ಹೇಳ್ತೀವಿ. ಸರ್ಪ್ರೈಸ್ ಅಂದರೆ ಆಶ್ಚರ್ಯ ಅಂತ ಹೇಳ್ತೀವಲ್ವಾ. ಫಿಯರ್. ಫಿಯರ್ ಮೀನ್ಸ್ ಭಯ. ಡಿಸ್ಲೈಕ್ ಆರ್ ಎಕ್ಸೈಟ್ಮೆಂಟ್ ಅಂದರೆ ಇಷ್ಟ ಇಲ್ಲದೆ ಇರೋದು ಅಂತ. ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ ಅಥವಾ ಆತುರ ಅಂತ ಹೇಳ್ತೀವಿ. ಇವೆಲ್ಲವನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಇವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದು ಯಾವುದ್ರ ಮೂಲಕ? ಒಂದು ಸೆಂಟೆನ್ಸ್ ಮೂಲಕ. ಅದಕ್ಕೆ ನಾವು ಎಕ್ಸ್ಕ್ಲಮೇಷನ್ ಮಾರ್ಕ್, ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇಟ್ ಎಂಡ್ಸ್ ವಿತ್ ಆ್ಯನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಹಾಗಾದರೆ ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಏನು ನಾವು ಎಂಡ್ ಆಫ್ ದ ಸೆಂಟೆನ್ಸ್ ಯಾವ ಪಂಕ್ಚುಯೇಷನ್ ಮಾರ್ಕ್ ಹಾಕ್ತೀವಿ ಅಂದರೆ ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್. ಓಕೆ, ಹಾಗಾದರೆ ಕಮಾಂಡಲ್ಲಿ ಏನು? ಈ ಸೆಂಟೆನ್ಸ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಏನು, ಈ ಕಮಾಂಡ್ ಮತ್ತು ಸ್ಟೇಟ್ಮೆಂಟ್ ಬಂದಾಗ ಎಲ್ಲ ಸೆಂಟೆನ್ಸ್ಗಳು ಫುಲ್ ಸ್ಟಾಪಿಂದ ಎಂಡ್ ಆಗ್ತವೆ ಅಂತ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಹುರೇ ವಿ ವನ್ ದ ರೇಸ್ ಅಂದಾಗ ಇಲ್ಲಿ ನಾವು ಆಶ್ಚರ್ಯ ತೋರಿಸ್ತಾ ಇದೆ ಅಲ್ವಾ. ಹುರೇ ವಿ ವನ್ ದ ರೇಸ್ ಅಂತ ಹೇಳ್ತೇವೆ. ಓಕೆ, ದಿಸ್ ಈಸ್ ಆಲ್ಸೋ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ನೆಕ್ಸ್ಟ್ ವಾಟ್ ಎ ಕ್ಯೂಟ್ ಬೇಬಿ ಇಟ್ ಈಸ್. ಎಷ್ಟು ಮುದ್ದಾಗಿದೆ ಈ ಬೇಬಿ ಅಂತಂದಾಗ ಅಲ್ಲಿ ಆಶ್ಚರ್ಯ ತೋರಿಸ್ತಾ ಇದ್ದಾರಲ್ವ, ಅಲ್ಲೇನೋ ಎಕ್ಸೈಟ್ಮೆಂಟ್ನ ತೋರಿಸ್ತಾ ಇದೆ. ಹೋ ದಟ್ ಹರ್ಟ್ ಮೀ ಅಂದಾಗ ದಿಸ್ ಈಸ್ ಆಲ್ಸೋ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಇನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಎಂಡ್ ಆಫ್ ದಿ ಸೆಂಟೆನ್ಸ್ ವಿ ರೈಟ್ exclamation mark. Okay, next move on to question or interrogative sentence ಅಂತ ನೋಡೋಣ ಏನು ಅಂತ. ವಾಟ್ ಡಸ್ ಇಟ್ ಟೆಲ್? ಹಾಗಾದರೆ ಈ ಸೆಂಟೆನ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಇಟ್ ಆಸ್ಕ್ ಸಮಥಿಂಗ್ ಆ್ಯಂಡ್ ಎಂಡ್ಸ್ ವಿತ್ ಎ ಕ್ವೆಶನ್ ಮಾರ್ಕ್. ಇಟ್ ಆಸ್ಕ್ ಸಮಥಿಂಗ್, ಏನಾದರೂ ಕೇಳೋದ್ರ ಬಗ್ಗೆ. ಓಕೆ, ಆಸ್ಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ, ಕ್ವೆಶನ್ನ ಕೇಳೋದ್ರ ಬಗ್ಗೆ ನಾವು ಈ ಸೆಂಟೆನ್ಸ್ನ ಇಂಟರಾಗೇಟಿವ್ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಆಲ್ಸೋ ಇಟ್ ಎಂಡ್ಸ್ ವಿತ್ ಎ ಕ್ವೆಶನ್ ಮಾರ್ಕ್. ಈ ಸೆಂಟೆನ್ಸ್ ಇಂಟರಾಗೇಟಿವ್ ಸೆಂಟೆನ್ಸ್ಗಳು ಯಾವ ಪಂಕ್ಚುಯೇಷನ್ ಮಾರ್ಕಿಂದ ಎಂಡ್ ಆಗ್ತವೆ ಅಂದರೆ ಕ್ವೆಶನ್ ಮಾರ್ಕ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ವೇರ್ ಆರ್ ಯು ಗೋಯಿಂಗ್? ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ದಟ್ ಈಸ್ ಆಸ್ಕ್ ಕ್ವೆಶನ್, ಹೌದಲ್ವಾ? ಪ್ರಶ್ನೆನ ಕೇಳೋದಕ್ಕೆ. ಇನ್ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ಕ್ವೆಶನ್ ಮಾರ್ಕ್. ನೆಕ್ಸ್ಟ್, ಹೌ ಡಿಡ್ ಯು ಸಾಲ್ವ್ ದಿಸ್ ಅಂದಾಗ ದಿಸ್ ಈಸ್ ಆಲ್ಸೋ ಎ ಇಂಟರಾಗೇಟಿವ್ ಸೆಂಟೆನ್ಸ್. ಇನ್ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ಕ್ವೆಶನ್ ಮಾರ್ಕ್. ಓಕೆ, I think you are understood, students. Next, move on to activities. Read the statement. Write yes for statement, C for command ಅಂತ ಇದೆ. ಓಕೆ, ಇಲ್ಲಿ ಕೊಟ್ಟಿರೋಂತಹ ಸೆಂಟೆನ್ಸ್ಗಳಲ್ಲಿ ಈ ಸ್ಟೇಟ್ಮೆಂಟ್ಗಳನ್ನ ಓದಿದ ಮೇಲೆ ಈ ಸೆಂಟೆನ್ಸ್ಗಳು ರೈಟ್ ಎಸ್ ಫಾರ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಇದ್ದರೆ ಓಕೆ, ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೆ ಅದಕ್ಕೆ ಎಸ್ ಬರಿಬೇಕು. ಓಕೆ, ಸಿ ಫಾರ್ ಕಮಾಂಡ್. ಕಮಾಂಡ್ ಅಂದರೆ ಆಜ್ಞೆ, ಅಲ್ಲಿ ಆರ್ಡರ್ ಏನಾದರೂ ಮಾಡ್ತಾ ಇದ್ದರೆ ಈ ಸೆಂಟೆನ್ಸ್ಗಳಲ್ಲಿ ನೀವೇನು ಮಾಡಬೇಕು, ಅದಕ್ಕೆ ಸಿ ಅಂತ ಬರೀಬೇಕು. ಅಲ್ಲಿ ಅಡ್ವೈಸ್ ಆಗಿರ್ಬೋದು, ಕಮಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಆ ಸೆಂಟೆನ್ಸ್ಗಳಲ್ಲಿ
ರಿಕ್ವೆಸ್ಟು, ಅಡ್ವೈಸು ಮತ್ತು ಕಮಾಂಡ್ ಇದ್ದರೆ ನೀವು ಸಿ ಅಂತ ಬರೀಬೇಕು. ಓಕೆ, ಸ್ಟೇಟ್ಮೆಂಟ್ ಆಗಿದೆ, ಅಲ್ಲೇ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದರೆ ಆ ಸೆಂಟೆನ್ಸಲ್ಲಿ ಎಸ್ ಅಂತ ಬರೀಬೇಕು. ಓಕೆ, ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, ಎ ಲೈಟ್ ಹೌಸ್ ಈಸ್ ಎ ಟವರ್. ಎ ಲೈಟ್ ಹೌಸ್ ಈಸ್ ಎ ಟವರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ ಗೆಟ್ ಎ ಇನ್ಫಾರ್ಮೇಷನ್ನ ಕೊಡ್ತಾ ಇದೆ. ಸೊ ದಿಸ್ ಇಸ್ ನಾಟ್ ಎ ಕಮಾಂಡ್, ಇಟ್ ಈಸ್ ಎ ಸ್ಟೇಟ್ಮೆಂಟ್. ಸೊ ವಿ ರೈಟ್ ಎಸ್. ಎಸ್ನ ನಾವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ಸೆಕೆಂಡ್ ಒನ್. ಐ ಹ್ಯಾವ್ ಟು ಬಿ ಅರ್ಲಿ ಎಟ್ ಸ್ಕೂಲ್. ಐ ಹ್ಯಾವ್ ಟು ಬಿ ಅರ್ಲಿ ಎಟ್ ಸ್ಕೂಲ್. ನಾನು ಸ್ಕೂಲಿಗೆ ಮುಂಚೆನೇ ಬರಬೇಕು ಅಂದಾಗ ಅಲ್ಲೇನು ಜಸ್ಟ್ ಇಟ್ ಟೆಲ್ಸ್ ಅ ಸ್ಟೇಟ್ಮೆಂಟ್, ಇಲ್ಲಿ ಹೇಳಿಕೆ ಆಗ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ಎ ಸ್ಟೇಟ್ಮೆಂಟ್. ಸೊ ವಿ ರೈಟ್ ಎಸ್. ನೆಕ್ಸ್ಟ್ ಥರ್ಡ್ ಒನ್, ಆಲ್ವೇಸ್ ಸ್ಟಾರ್ಟ್ ಅರ್ಲಿ. ಓಕೆ, ಆಲ್ವೇಸ್ ಸ್ಟಾರ್ಟ್ ಅರ್ಲಿ ಅಂದರೆ ಯಾವಾಗಲೂ ನಾವು ಮುಂಚಿತವಾಗಿ ಇರಬೇಕು ಅಂತ ಹೇಳ್ತೇವೆ ಅಲ್ವಾ. ಸೊ ಇಟ್ ಟೆಲ್ಸ್ ಅಸ್ ಅಡ್ವೈಸ್ ಅಂತ ತಗೋಬೇಕಾಗುತ್ತೆ. ಓಕೆ, ಸೊ ಇಟ್ ಈಸ್ ಎ ಕಮಾಂಡ್. Okay, next fourth one, this is my lunch box. This is my lunch box. ಇಲ್ಲಿ ಏನಾದ್ರು ಕಮಾಂಡ್ ಇದೆಯಾ, ಆರ್ಡರ್ ಇದೆಯಾ, ರಿಕ್ವೆಸ್ಟ್ ಇದೆಯಾ, ಅಡ್ವೈಸ್ ಇದೆಯಾ? ಇಲ್ಲ ಅಲ್ವಾ. ಇಲ್ಲಿ ಏನು ಮಾಡ್ತಿದೆ, ಇನ್ಫಾರ್ಮೇಷನ್ನ ಕೊಡ್ತಾ ಇದೆ. ಸೊ ದಿಸ್ ಈಸ್ ಮೈ ಲಂಚ್ ಬಾಕ್ಸ್, ಇಟ್ ಈಸ್ ಎ ಸ್ಟೇಟ್ಮೆಂಟ್. ಸೊ ವಿ ರೈಟ್ ಎಸ್. ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಫಿಲ್ ದಿಸ್. ಓಕೆ, ನೆಕ್ಸ್ಟ್ ಒನ್, ಕೀಪ್ ಯುವರ್ ಬುಕ್ ಹಿಯರ್. ಕೀಪ್ ಯುವರ್ ಬುಕ್ ಹಿಯರ್ ಅಂದಾಗ ಇಲ್ಲಿ ಅಲ್ಲಿ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಎ ಕಮಾಂಡ್. ನೆಕ್ಸ್ಟ್, ಗಿವ್ ಮಿ ಯುವರ್ ಪೆನ್. ಗಿವ್ ಮಿ ಯುವರ್ ಪೆನ್ ಅಂದಾಗ ನಿನ್ನ ಪೆನ್ನನ್ನು ಕೊಡು ಅಂದಾಗ ಅಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಎ ಕಮಾಂಡ್. ವಿ ರೈಟ್ ಸಿ. Okay, move to next activity. Are the punctuation marks placed correctly in the given sentences? Tick if yes or and wrong if no. Means ಇಲ್ಲಿ ಕೊಟ್ಟಿರೋಂತಹ ಸೆಂಟೆನ್ಸ್ಗಳಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸು ಕರೆಕ್ಟಾಗಿ ಹಾಕಿದಾರಾ ಇಲ್ವಾ ಅಂತ ನೀವೇನು ಮಾಡಬೇಕು, ಫಸ್ಟು ಕಂಡಿದ್ದು ಏನು ಮಾಡಬೇಕು. ನೆಕ್ಸ್ಟು ಕರೆಕ್ಟ್ ಇದ್ದರೆ ಟಿಕ್ ಮಾರ್ಕ್ ಹಾಕಬೇಕು. ಓಕೆ, ಟಿಕ್ ಮಾರ್ಕ್ ಹಾಕಬೇಕು. ತಪ್ಪಿದ್ರೆ ಏನು ಮಾಡಬೇಕು, ಇಂಟು ಮಾರ್ಕ್ನ ಹಾಕಬೇಕಾಗುತ್ತೆ. ಓಕೆ, ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ಇಟ್ ಈಸ್ ಎ ಹ್ಯೂಜ್ ಬ್ಯಾನಿಯನ್ ಟ್ರೀ. ಇಟ್ ಈಸ್ ಎ ಹ್ಯೂಜ್ ಬ್ಯಾನಿಯನ್ ಟ್ರೀ ಅಂದಾಗ ಎಷ್ಟು ಈ ಬ್ಯಾನಿಯನ್ ಆಲದ ಮರ ತುಂಬ ಬೃಹದಾಕಾರವಾಗಿದೆ, ದೊಡ್ಡದಾಗಿದೆ ಅಂತಂದಾಗ ಅಲ್ಲಿ ಕ್ವೆಶನ್ ಮಾರ್ಕ್ನ ಕೊಟ್ಟಿದ್ದಾರೆ. ಈಸ್ ಇಟ್ ರೈಟ್ ಆರ್ ರಾಂಗ್? ಇಟ್ ಈಸ್ ರಾಂಗ್. ಓಕೆ, ಯಾಕೆಂದರೆ ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಬರಬೇಕು. ಓಕೆ, ಇಲ್ಲಿ ಏನು ಮಾಡಬೇಕು, ಎಕ್ಸ್ಕ್ಲಮೇಷನ್ ಮಾರ್ಕ್ ಬರೋದ್ರಿಂದ ಸೊ ವಿ ಪುಟ್ ಇಂಟು ಮಾರ್ಕ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ವೇರ್ ಇಸ್ ಯುವರ್ ಬುಕ್. ನಿನ್ನ ಬುಕ್ ಎಲ್ಲಿದೆ ಅಂದಾಗ ಇಲ್ಲಿ ಎಂಡ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಏನು ಹಾಕಿದ್ದಾರೆ, ಕ್ವೆಶನ್ ಮಾರ್ಕ್ ಹಾಕಿದೆ. ಈಸ್ ಇಟ್ ರೈಟ್ ಆರ್ ರಾಂಗ್? ಎಸ್, ಇಟ್ ಈಸ್ ರೈಟ್. ನೆಕ್ಸ್ಟ್ ಥರ್ಡ್ ಒನ್, ಹೌ ಆರ್ ಯು ಗೋಯಿಂಗ್ ಹೋಮ್. ನೀನು ಮನೆಗೆ ಹೇಗೆ ಹೋಗ್ತೀಯಾ ಅಂದಾಗ ಇಲ್ಲಿ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವೆಶನ್ ಮಾರ್ಕ್ ಈಸ್ ದೇರ್. ಈಸ್ ಇಟ್ ರೈಟ್ ಆರ್ ರಾಂಗ್? ಎಸ್, ಇಟ್ ಈಸ್ ರೈಟ್. ಇಲ್ಲಿ ಆಸ್ಕಿಂಗ್ ಕ್ವೆಶನ್ ಕೇಳ್ತಾ ಇರೋದ್ರಿಂದ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಫೋರ್ತ್ ಒನ್, ಔಚ್, ಐ ಗಾಟ್ ಹರ್ಟ್. ಇನ್ ಎಂಡ್ ಆಫ್ ದ ಸೆಂಟೆನ್ಸ್ ದೇ ಪುಟ್ exclamation mark. Is it right or wrong? Ouch, I got hurt. ಅಯ್ಯೋ ನನಗೆ ಗಾಯ ಆಯಿತು ಅಂದಾಗ ಸೊ ಇಟ್ ಈಸ್ ಎ ರೈಟ್ ಒನ್. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ದಿಸ್ ಇಸ್ ರೈಟ್ ಒನ್. ನೆಕ್ಸ್ಟ್ ಫಿಫ್ತ್ ಒನ್, ಡೂ ಯು ವಿಶ್ ಟು ಸ್ಟೇ ವಿತ್ ಮೀ. ಎಂಡ್ ಆಫ್ ದ ಸೆಂಟೆನ್ಸ್ ಫುಲ್ ಸ್ಟಾಪ್ನ ಕೊಟ್ಟಿದ್ದಾರೆ ಅಲ್ವಾ. ಈಸ್ ಇಟ್ ರೈಟ್? ಡೂ ಯು ವಿಶ್ ಟು ಸ್ಟೇ ವಿತ್ ಮೀ, ನೀನು ನನ್ನ ಜೊತೆ ಉಳ್ಕೊಳೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ಇಲ್ಲಿ ಕ್ವೆಶನ್ನ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ರಾಂಗ್ ಒನ್. ಇಲ್ಲಿ ಕ್ವೆಶನ್ ಕೇಳ್ತಿರೋದ್ರಿಂದ ಇಲ್ಲಿ ನಾವು ಇಲ್ಲಿ ಕ್ವೆಶನ್ ಮಾರ್ಕ್ನ ಹಾಕಬೇಕಾಗುತ್ತಲ್ವಾ. ಸೊ ದಟ್ ಈಸ್ ರಾಂಗ್. ನೆಕ್ಸ್ಟ್ ಒನ್, ದ ಸಿ ಈಸ್ ವೆರಿ ಡೀಪ್.
ದ ಸಿ ಈಸ್ ವೆರಿ ಡೀಪ್. ಇಟ್ ಗೆಟ್ ಇನ್ಫಾರ್ಮೇಷನ್, ಇದು ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಲ್ವಾ, ಸೊ ಇಟ್ ಈಸ್ ಎ ಸ್ಟೇಟ್ಮೆಂಟ್. ಹಾಗಾಗಿ ಸ್ಟೇಟ್ಮೆಂಟ್ ಇದ್ದಾಗ ಫುಲ್ ಸ್ಟಾಪ್ ಇರುತ್ತೆ ಅಲ್ವಾ ಎಂಡ್ ಆಫ್ ದ ಸೆಂಟೆನ್ಸ್, ಸೊ ಇಟ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ರೀಡ್ ಈಚ್ ಸೆಂಟೆನ್ಸ್, ಇನ್ಸರ್ಟ್ ದಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಓಕೆ, ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ಗಳನ್ನ ಅಷ್ಟನ್ನು ಓದ್ಕೊಂಡು ಇನ್ಸರ್ಟ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್. ಪಂಕ್ಚುಯೇಷನ್ ಮಾರ್ಕ್ಸ್ ಯಾವುದು ಅಂದರೆ ಈಗ ಮಾಡಿದ್ದು ಯಾವುದು, ಫುಲ್ ಸ್ಟಾಪು, ಕ್ವಶನ್ ಮಾರ್ಕು, ಎಕ್ಸ್ಕ್ಲಮೇಷನ್ ಮಾರ್ಕ್ ಅಲ್ವಾ. ಆ ಮೂರಲ್ಲಿ ನೀಟಾಗಿ ನೋಡಿಕೊಂಡು ಆ ಸೆಂಟೆನ್ಸು ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸಾ, ಇಂಟರಾಗೇಟಿವ್ ಸೆಂಟೆನ್ಸಾ, ಅಥವಾ ಇಟ್ ಈಸ್ ಎ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಾ ಅಂತ ನೋಡಿಕೊಂಡು ಸ್ಟೇಟ್ಮೆಂಟ್ ಅಂದಾಗ ಫುಲ್ ಸ್ಟಾಪ್ ಬರುತ್ತೆ ಅಲ್ವಾ. ಸೊ ಆ ಪಂಕ್ಚುಯೇಷನ್ ಮಾರ್ಕ್ಸ್ ಕರೆಕ್ಟಾಗಿ ಯಾವುದ್ಯಾವ್ದಕ್ಕೆ ಬರುತ್ತೆ ಅಂತ ಸೆಂಟೆನ್ಸ್ ನೀವು ನೀಟಾಗಿ ಓದ್ಕೊಂಡು ಇಲ್ಲಿ ಬಾಕ್ಸ್ ಇದೆಯಲ್ಲ ಅಲ್ಲಿಗೆ ನೀವು ಏನು ಮಾಡಬೇಕು, ಪಂಕ್ಚುಯೇಷನ್ ಮಾರ್ಕ್ಸ್ನ ಹಾಕಬೇಕಾಗುತ್ತೆ. ಓಕೆ, ದಿಸ್ ಈಸ್ ಯುವರ್ HW. Okay, you have to fill in this textbook only. Okay, don't write down in the homework book, notebook. Okay, just I read these sentences. In your home you have to do your homework. First one, oh dear, a traffic jam. ಅಂದರೆ ಇಲ್ಲಿ ಫುಲ್ ಸ್ಟಾಪಾ, ಎಕ್ಸ್ಕ್ಲಮೇಟ್ರಿ ಮಾರ್ಕಾ ಅಥವಾ ಕ್ವೆಶನ್ ಮಾರ್ಕ್ ಅಂತ ನೀವು ಬರಿಬೇಕು. ಓಕೆ, ನೆಕ್ಸ್ಟ್, ಚಿಲ್ಡ್ರನ್ ಮಸ್ಟ್ ಬಿ ವೇಟಿಂಗ್ ಫಾರ್ ಮೀ. ವೈ ಈಸ್ ಎವ್ರಿಬಡಿ ಕ್ಲಾಪಿಂಗ್? ಸ್ಟಾಪ್ ಟಾಕಿಂಗ್. ಹೌ ಬೋರಿಂಗ್. ನೆಕ್ಸ್ಟ್, will I reach late? The concert is on. Are they excited? How fantastic. Do as I say. ಓಕೆ, ಈಗ ನಾನು ಓದಿದೆ ಅಲ್ವಾ, ಈಗ ಓದೋದ್ರ ಮೂಲಕನೇ ಗೊತ್ತಾಗುತ್ತೆ ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಯಾವ್ಯಾವ ಹಾಕಬೇಕು ಅಂತ. ಸೊ ದಿಸ್ ಈಸ್ ಒನ್ ಕ್ಲೂ ಫಾರ್ ಯು. ಯು ಹ್ಯಾವ್ ಟು ರೈಟ್ ಇನ್ ಯೋರ್ ಹೋಮ್. ನೆಕ್ಸ್ಟ್, challenge. Okay, here one challenge is there for you. Write 3 exclamatory sentences. ಇಲ್ಲಿ ಏನು ಮಾಡಬೇಕು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ನ ನೀವೇನು ಮಾಡಬೇಕು, 3ನ್ನ ಇಲ್ಲಿ ಬರಿಬೇಕು. ಓಕೆ, ದಿಸ್ ಇಸ್ ಆಲ್ಸೋ ಯುವರ್ ಹೋಮ್ವರ್ಕ್. ಓಕೆ, ನೌ ಐ ಗಿವ್ ಎ ನೋಟ್ಸ್ ಫಾರ್ ದಿಸ್ ಲೆಸನ್, ದ ಕ್ಲೆವರ್ ರಾಬಿನ್. ಸ್ಟೂಡೆಂಟ್ಸ್, ದಿಸ್ ಇಸ್ ಯುವರ್ The Clever Robin CW. Okay, you have to write neatly, don't make spelling mistake. Okay, you have to copy this in your CW. Okay, first the name of the lesson, The Clever Robin. First main, words meaning. Okay, first one, pretty. Pretty means attractive. Second one, sack means a large bag used to store or carry grains. Third one, escaped, saved from the danger. Second main, make sentences using the words given below. ಇಲ್ಲಿ ಸ್ವಂತ ವಾಕ್ಯದಲ್ಲಿ ಮಾಡೋದು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದೇ ರೀತಿ ಇಲ್ಲಿ ಕೆಲವು ವರ್ಡ್ಸ್ಗಳಿದ್ದಾವೆ, ಅದಕ್ಕೆ ನಾವೇನು ಮಾಡಬೇಕು, ಓನ್ ಸೆಂಟೆನ್ಸ್ನ ಫ್ರೇಮ್ ಮಾಡಿ ಬರೀಬೇಕು. ಓಕೆ, first one, pretty. Mary is a very pretty girl. Next, second one, lazy. Velma Fox was a very lazy fox. Next, third one, clever. Raju is a clever boy. Next, fourth one, narrow. There are so many narrow roads there in the forests. Okay, third main, fill in the blanks. First one, Hilda was a dash young hen. Hilda enta young hen, pretty alva, so pretty is the answer. Hilda was a pretty young hen. Second one, Willie was a dash fox. Willie was a dash fox. Willie was a cunning fox. Third one, Velma was the dash wife of the fox. Velma was the lazy wife of the fox. Fourth one, Ronnie was a dash robin. Ronnie was a clever robin.
Fifth one, the fox left the house with a big dash. The fox left the house with a big sack. Next, sixth one, the fox ran after the dash. The fox ran after the Roni. Seventh one, the hen filled the sack with dash. The hen filled the sack with stones. Fourth main, answer the following. First one, where did the hen live? ಹೆನ್ನು ಎಲ್ಲಿ ಲೀವ್ ವಾಸ ಮಾಡ್ತಾ ಇತ್ತು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಇಸ್ ದ ಹೆನ್ ಲಿವ್ಡ್ ಇನ್ ಎ ಸ್ಮಾಲ್ ಹೌಸ್ ನಿಯರ್ ದ ರಿವರ್. ನೆಕ್ಸ್ಟ್, ವೇರ್ ಡಿಡ್ ದ ಹೆನ್ ಗೋ? ವೈ? ದ ಹೆನ್ ವೆಂಟ್ ಟು ದಿ ಮಾರ್ಕೆಟ್ ಟು ಬೈ ಗ್ರೈನ್ಸ್. ಥರ್ಡ್ ಒನ್, ಹೌ ಡಿಡ್ ದ ಫಾಕ್ಸ್ ಕ್ಯಾಚ್ ದ ಹೆನ್? ಹೇಗೆ ಫಾಕ್ಸ್ ಹೆನ್ನ ಹಿಡಿತು ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಇಸ್ ದ ಫಾಕ್ಸ್ ಹಿಡ್ ಬಿಹೈಂಡ್ ಎ ಟ್ರೀ ಆ್ಯಂಡ್ ವೇಟೆಡ್ ಫಾರ್ hen. When the hen came, the fox caught the hen and put it into the sack. Next one, who saved the hen? How? ಹೆನ್ನನ್ನು ಯಾರು ಸೇವ್ ಮಾಡಿದ್ದು, ಹೇಗೆ ಅಂತ ಕ್ವೆಶನ್ ಕೇಳ್ತಾ ಇದ್ದಾರಲ್ವಾ. ಸೊ ಆನ್ಸರ್ ಈಸ್ Roni saved the hen. Roni made a plan. She pretended to hop on one leg. The fox saw this and wanted to catch Roni also. The fox kept the sack under a tree and ran after Roni. The hen slowly came out of the sack and escaped. Next, fifth main, read the following sentences and insert the correct punctuation mark. First one, ouch, I got hurt. This is in end of the sentence we write exclamatory mark. Okay. Second one, the sea is very deep. It get information, no? It tells us information, so we put full stop. Third one, how are you going home? In hege hogtiya alli question mark, that is interrogative sentence na, so we put interrogative or question mark. Do you wish to stay with me? We write question mark. How fantastic. How fantastic andagalli, that is we end of the sentence we put exclamation mark. Sixth one, give me your pen. That is in end of the sentence we put full stop. Okay, this is your CW students. You have to write neatly, don't make spelling mistakes. Okay, see you in the next class. Thank you.